ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಭಾರೀ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಕೃಷ್ಣೆ ಮತ್ತು ಕೆಆರ್ಎಸ್ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸುವ ಹಂಗೆ ಕಾಣಿಸ್ತಾ ಇದೆ. ಜನರು ಆತಂಕದಲ್ಲಿದ್ದಾರೆ. ಈ ಕುರಿತಾಗಿ ಒಂದು ವರದಿ ನೋಡೋಣ ಬನ್ನಿ. ಮಹಾಮಳೆಗೆ ಕೃಷ್ಣಾ ನದಿ ಅಬ್ಬರ. ಕೃಷ್ಣಾ ನದಿ ತೀರದಲ್ಲಿ ಹೈ ಅಲರ್ಟ್. ವರುಣಾರ್ಭಟಕ್ಕೆ ಮಹಾರಾಷ್ಟ್ರ ನಲುಗಿ ಹೋಗಿದೆ. ಕ್ಷಣ ಕ್ಷಣಕ್ಕೂ ಕೃಷ್ಣಾ ನದಿಯಲ್ಲಿ ಹರಿವು ಹೆಚ್ಚಾಗ್ತಿದ್ದು ಕರ್ನಾಟಕದಲ್ಲೂ ಪ್ರವಾಹದ ಆತಂಕ ಶುರುವಾಗಿದೆ. ಯಾದಗಿರಿಯ ನಾರಾಯಣಪುರ ಡ್ಯಾಂನಿಂದ 1,60,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಕೃಷ್ಣಾ ನದಿ ತೀರಕ್ಕೆ ತೆರಳದಂತೆ ಹೈ ಅಲರ್ಟ್ ಘೋಷಿಸಲಾಗಿದೆ. ದಯವಿಟ್ಟು ನಳಿ ದಂಡೆಯಲ್ಲಿ ಬಟ್ಟೆ ತೊಳೆಯೋದಾಗ್ಲಿ, ಸ್ನಾನ ಮಾಡೋದಾಗ್ಲಿ, ಕಾಲು ಕೈ ಮಗ ತೊಳೆಯಕ್ಕೆ ಯಾವುದೊಂದು ಸಾಹಸ ಮಾಡ್ದಾನೆ ಇಲ್ಲಿ ವ್ಯವಸ್ಥೆ ಮಾಡಿದೆ. ಈ ವ್ಯವಸ್ಥೆಯಿಂದ ನಾವು ಬಳಸ್ಕೊಂಡು ಸಹಕಾರ ನೀಡಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿಪೂರ್ವಕದಿಂದ ಕೇಳ್ಕೊಳ್ತೇವೆ. ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ಅಬ್ಬರಕ್ಕೆ ಹಲವು ಗ್ರಾಮಗಳಿಗೆ ನೀರು ನುಗ್ಗುವ ಭೀತಿ ಶುರುವಾಗಿದೆ. ನದಿ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದ್ದು ಕಬ್ಬು ಬೆಳೆ ಜಲಾವೃತಗೊಂಡಿದೆ. ಮಂಡ್ಯದಲ್ಲಿ ಕಾವೇರಿ ನದಿ ಮೈದುಂಬಿ ಹರಿಯುತ್ತಿದೆ. ಕೆಆರ್ಎಸ್ ಡ್ಯಾಂನಿಂದ 50,000 ಕ್ಯೂಸೆಕ್ಗೂ ಅಧಿಕ ನೀರು ಬಿಡುಗಡೆ ಮಾಡಲಾಗಿದೆ. ನದಿ ದಡದ ಜಮೀನುಗಳು ನೀರಿನಲ್ಲಿ ಮುಳುಗಡೆಯಾಗುವ ಆತಂಕ ಶುರುವಾಗಿದೆ. ಮಂಡ್ಯದ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಉಕ್ಕಿ ಹರಿಯುತ್ತಿರುವ ಕಾವೇರಿ ನದಿಯಲ್ಲೇ ನೀರಿಗಿಳಿದು ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. ಇನ್ನು ಕೆಆರ್ಎಸ್ ಜಲಾಶಯ ಭರ್ತಿ ಹಿನ್ನೆಲೆ ಜುಲೈ 27ರಂದು ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ವರುಣಾರ್ಭಟ ಜೋರಾಗಿದ್ದು ಚಿಕ್ಕೋಡಿ, ಬೆಳಗಾವಿ ಸೇರಿ ಹಲವೆಡೆ ಪ್ರವಾಹದ ಆತಂಕವಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರುವ ಡಿ ಮತ್ತು ಈ ಗ್ಯಾಂಗ್ ಇದೆಯಲ್ಲ, ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತ ಸುಮಾರು 1 ತಿಂಗಳಾಗ್ತಾ ಬಂತು. ಒಂದು ಕಡೆಯಲ್ಲಿ ದರ್ಶನ್ಗೆ ಜೈಲೂಟ ಸೇರ್ತಾ ಇಲ್ಲ, ಸೊರಗು ಹೋಗಿದ್ದಾರೆ. ಮನೆ ಊಟಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಆದರೂ ಕೂಡ ಅವಕಾಶ ಇಲ್ಲ. ಇದೆಲ್ಲದರ ನಡುವೆ ಪೊಲೀಸರು ಮಾತ್ರ ಇನ್ನಷ್ಟು ಸಾಕ್ಷ್ಯವನ್ನು ಕಲೆ ಹಾಕುವತ್ತ ಹೊರಟಿದ್ದಾರೆ. ಇದೆಲ್ಲದರ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಕಾಟೇರನ ಕಂಬಿವಾಸಕ್ಕೆ ಭರ್ಜರಿ 30 ದಿನ. ರಿಟ್ ಅರ್ಜಿ ಸಲ್ಲಿಸಿ ಬೇಚಿಗೆ ಸಿಲುಕಿದ ಸಾರಥಿ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಬರೋಬ್ಬರಿ 1 ತಿಂಗಳಾಯಿತು. ತಿಂಗಳಿನಿಂದ ಜೈಲಿನಲ್ಲಿರುವ ಸಾರಥಿ ಮನೆಯೂಟವಿಲ್ಲದೆ ಸೊರಗಿದ್ದಾರೆ. ಇತ್ತ ಮನೆಯೂಟ ಇಲ್ಲ, ಅತ್ತ ಸೆಲ್ನಿಂದ ಆಚೆ ಬರುವಂತೆಯೂ ಇಲ್ಲ. ಸಮಯ ಕಳೆಯೋಕೆ ಏನ್ ಮಾಡಬೇಕು ಅನ್ನೋದು ತೋಚದೆ ಕರಿಯ ಕಂಗಾಲಾಗಿದ್ದಾರಂತೆ. ಮನೆ ಊಟಕ್ಕಾಗಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದೆ ಇದೀಗ ದರ್ಶನ್ಗೆ ಕಂಟಕವಾದಂತೆ ಕಾಣ್ತಿದೆ. ಅಷ್ಟಕ್ಕೂ ದರ್ಶನ್ ಮನೆ ಊಟಕ್ಕಾಗಿ ಮಾಡಿದ ಎಡವಟ್ಟೇನು ಅನ್ನೋದನ್ನ ನೋಡೋದಾದ್ರೆ, ಜೈಲಿನಲ್ಲಿ ಮನೆಯೂಟ ಪಡೆಯಲು ಅವಕಾಶ ಇದೆ. 2021ರ ಕರ್ನಾಟಕ ಪ್ರಿಸನ್ಸ್ ಸರ್ವಿಸ್ ಮ್ಯಾನ್ಯುಲ್ ಅಡಿ ಮನೆಯೂಟ ನೀಡಲು ಅವಕಾಶ ಇದೆ. ಆದರೆ ಮೊದಲು ಕಾರಾಗೃಹಗಳ ಐಜಿಗೆ ಮನವಿ ಮಾಡಬೇಕು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮನವಿ ಮಾಡಬೇಕು. ಆದರೆ ದರ್ಶನ್ ಪರ ವಕೀಲರು ಏಕಾಏಕಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಹೀಗಾಗಿ ತಪ್ಪು ಕಾನೂನು ಕ್ರಮವೇ ದರ್ಶನ್ ಮನೆ ಊಟಕ್ಕೆ ಕಂಟಕವಾದಂತಿದೆ. ನಕಲಿ ಸಿಮ್ ಬಳಸಿ ಅಖಾಡಕ್ಕಿಳಿದ ಖಾಕಿ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ತನಿಖೆ ಚುರುಕುಗೊಂಡಿದೆ. ಡೆವಿಲ್ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ನಕಲಿ ಸಿಮ್ ಬಳಸಿ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ. ನಕಲಿ ಸಿಮ್ ಬಳಸಿ ರೇಣುಕಾ ಇನ್ಸ್ಟಾಗ್ರಾಮ್ ಖಾತೆ ರಿಟ್ರೀವ್ ಮಾಡಲಾಗ್ತಿದೆ. ಇನ್ಸ್ಟಾಗ್ರಾಮ್ ಕಂಪನಿಗೂ ಪತ್ರ ಬರೆದು ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದು ಡಿಜಿಟಲ್ ಸಾಕ್ಷ್ಯದ ಬೆನ್ನು ಬಿದ್ದಿದ್ದಾರೆ. ಒಟ್ನಲ್ಲಿ ಡಿ ಮತ್ತು ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿತ್ತು. ಮತ್ತಷ್ಟು ಡಿಜಿಟಲ್ ಸಾಕ್ಷ್ಯಗಳು ದೊರೆತವ, ದರ್ಶನ್ಗೆ ಮನೆ ಊಟ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೀವನ್ ಮರಣ ಹೋರಾಟ ನಡೆಸ್ತಾ ಇರುವ ಕೇರಳದ ಲಾರಿ ಡ್ರೈವರ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ರೆ ಹೋಲ್ ಅಂಡ್ ಸೋಲ್
ಕರ್ನಾಟಕ ಸರ್ಕಾರ ಸೇರಿದಂತೆ ರಾಜ್ಯದ ಪ್ರತಿಯೊಬ್ಬರೂ ಕೂಡ ಪ್ರಾರ್ಥನೆ ಮಾಡ್ತಾ ಇರೋದು ಅರ್ಜುನ ಬದುಕಿ ಬರಲಿ ಅಂತ ಹೇಳಿ. ಸದ್ಯ ಕಾರ್ಯಾಚರಣೆ ನಡೀತಾ ಇದೆ. ಆರ್ಮಿ ಎಂಟ್ರಿ ಆಗಿದೆ ಕಾರ್ಯಾಚರಣೆಗೆ, ರೆಸ್ಕ್ಯೂ ಕಾರ್ಯಾಚರಣೆಗೆ. ಆರ್ಮಿ ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿದ್ದಾರೆ. 2 ತಂಡದಲ್ಲಿ ಸುಮಾರು 50 ಜನ ಸೈನಿಕ ಸಿಬ್ಬಂದಿ ಬಂದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅರ್ಜುನ ಸೇರಿದಂತೆ ಆ ಗುಡ್ಡ ಕುಸಿದ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂಥ ಸುಮಾರು 3 ಜನರಿಗಾಗಿ ಶಿರೂರಿನಲ್ಲಿ 50 ಆರ್ಮಿ ಸಿಬ್ಬಂದಿ ಮೊಕ್ಕಾಂ ಹೂಡಿದ್ದಾರೆ. ಕಾರ್ಯಾಚರಣೆ ಆರಂಭ ಆಗಿಲ್ಲ. ಇನ್ನು ಬಂದು 3 ಗಂಟೆ ಕಳೆದರೂ ಕೂಡ ಕಾರ್ಯಾಚರಣೆ ಇನ್ನೂ ಆರಂಭ ಆಗಿಲ್ಲ. ಅಧಿಕಾರಿಗಳ ಆದೇಶಕ್ಕಾಗಿ ಕಾದು ಕುಳಿತಿದ್ದಾರೆ. ಒಂದೊಂದು ಮಿನಿಟ್ ಕೂಡ ಇಂಪಾರ್ಟೆಂಟ್. ಅಧಿಕಾರಿಗಳು ಈ ಕ್ಷಣಕ್ಕೆ ಓಕೆ ಅಂತ ಹೇಳಿದರೆ, ಶುರು ಅಂತ ಹೇಳಿದರೆ, ಗೋ ಹೆಡ್ ಅಂತ ಹೇಳಿದರೆ ಅಲ್ಲಿ ಆರ್ಮಿ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ಆರ್ಮಿ ಆಪರೇಷನ್ನಲ್ಲಿ ಸುಮಾರು 50 ಜನ ಸೇನಾ ಸಿಬ್ಬಂದಿ ಆಲ್ರೆಡಿ ಬಂದು ಮೊಕ್ಕಾಂ ಹೂಡಿದ್ದಾರೆ. ಇನ್ನೂ ಕೂಡ ಆಪರೇಷನ್ ಸ್ಟಾರ್ಟ್ ಆಗಿಲ್ಲ, ರೆಸ್ಕ್ಯೂ ಆಪರೇಷನ್. ಒಂದೊಂದು ಮಿನಿಟ್ ಕೂಡ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಆ ಲಾರಿ ಏನಿದೆ, ಆ ಲಾರಿ ಒಳಗಡೆ ಅರ್ಜುನ್ ಜೀವಂತವಾಗಿದ್ದಾನೆ ಅನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಯಾಕಂತ ಹೇಳಿದರೆ ಆತನ ಮಡದಿ ಕಾಲ್ ಮಾಡಿದಾಗ ಅಲ್ಲಿ ಸ್ವಿಚ್ ಆನ್ ಆಗಿದ್ದು ಮತ್ತು ಆಫ್ ಆಗಿದ್ದು ಗೊತ್ತಾಗಿರೋದ್ರಿಂದಾಗಿ ಆತ ಬದುಕಿದ್ದಾನೆ ಅನ್ನುವ ಸೂಕ್ಷ್ಮತೆ ಸಿಕ್ಕಿದೆ. ಈ ಕಾರಣದಿಂದ ಪ್ರತಿ ಮಿನಿಟ್ ಕೂಡ ವೇಸ್ಟ್ ಮಾಡದೆ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಆರ್ಮಿ ತಂಡ ಅಲ್ಲಿ ಬಂದಿದ್ದು ಇನ್ನೂ ಕೂಡ ಆಪರೇಷನ್ ಸ್ಟಾರ್ಟ್ ಆಗಿಲ್ಲ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಆರ್ಮಿ ಆಪರೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ವಾ? ಯಾಕೆ ಡಿಲೇ ಆಗ್ತಾ ಇದೆ? ಪ್ರತಿ 1 ಮಿನಿಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾಕೆ ಡಿಲೇ ನಾಗೇಂದ್ರ ಬಾಬು? ರಂಜಿತ್ ನೋಡಿ, ಕಳೆದ 3 ಗಂಟೆ ಆಗಿದೆ ಇಲ್ಲಿಗೆ ಆರ್ಮಿ ತಂಡ ಆಗಮಿಸಿ. ಆದ್ರೆ ಇನ್ನೂ ಕೂಡ ಅವ್ರಿಗೆ ಆರ್ಮಿಯ ಮೇಲಧಿಕಾರಿಗಳ ಆದೇಶ ಬಂದಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರು ಕಾರ್ಯಾಚರಣೆಯನ್ನ ಆರಂಭ ಮಾಡಿಲ್ಲ. ಇಲ್ಲಿಗೆ ಬಂದಿರುವಂತ ಆರ್ಮಿ ಹಿರಿಯ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ, ಅಂದ್ರೆ ಆರ್ಮಿ ಮೇಜರ್ ಇಲ್ಲಿನ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮಾಹಿತಿಯನ್ನ ಕಲೆ ಹಾಕಿ ಯಾವ ಜಾಗದಲ್ಲಿ ಟ್ರಕ್ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಯಾವ ಭಾಗದಲ್ಲಿ ಅದು ಸಿಲ್ಕೊಂಡಿರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮ್ಯಾಪಿಂಗ್ ಅನ್ನ ಕೂಡ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಆ ಒಂದು ಆರ್ಮಿ ಸ್ಟಾಫ್ ನ ಮೂಲಕ ಕಾರ್ಯಾಚರಣೆಯನ್ನ ಆರಂಭ ಮಾಡಿಲ್ಲ. ನಾವು ಕೂಡ ಈಗ ಸ್ಥಳದಲ್ಲೇ ಇದ್ದೀವಿ. ಸ್ಥಳದಲ್ಲಿ ಗಮನಿಸಬಹುದು ನೋಡಿ, ಈಗ ಈ ಒಂದು ನನ್ನ ಹಿಂಭಾಗದಲ್ಲಿ ಜೆಸಿಬಿಗಳ ಮೂಲಕ ಅದನ್ನ ಮಣ್ಣನ್ನ ತೆರವು ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸಗಳಾಗ್ತಾ ಇದೆ. ಜೊತೆಗೆ 3-4 ಜೆಸಿಬಿಗಳು ಅಲ್ಲಿ ಆ ಒಂದು ಮಣ್ಣನ್ನ ತೆರವುಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ಈಗ ಅಲ್ಲಿ ಆ ಒಂದು ಭಾಗದಲ್ಲಿ ಟ್ರಕ್ ಇತ್ತು ಅಂತೇನು ಹೇಳಲಾಗ್ತಾ ಇದೆ. ಆ ಭಾಗದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಇನ್ನೂ ಕೂಡ ಅಲ್ಲಿ ಇಲ್ಲ ಅನ್ನೋದು ಅವರ ಅನುಭವದ ಆಧಾರದ ಹೇಳಿದ್ರೆ ಅದ್ರ ಅಧಿಕೃತವಾಗಿ ನಾವು ಈಗಲೇ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ನಾವು ಇನ್ನೂ ಕೂಡ ಹುಡುಕಾಟವನ್ನ ಮುಂದುವರೆಸಿದ್ದೀವಿ ಅಂತೇಳಿ. ಅರ್ಜುನ್ ಜೊತೆಗೆ ಇಲ್ಲಿನ ನೋಡಿ, ಇದೇ ಜಾಗದಲ್ಲಿ ಇದ್ದಂತ ಟೀ ಅಂಗಡಿ ಏನಿದೆ, ಆ ಟೀ ಅಂಗಡಿಯಲ್ಲಿ ಇದ್ದಂತ ಇಬ್ಬರು ಕೂಡ ಇನ್ನೂ ಪತ್ತೆ ಆಗಿಲ್ಲ. ಅವರಿಗೂ ಕೂಡ ನಾವು ಹುಡುಕಾಟವನ್ನ ನಡೆಸ್ತಾ ಇದ್ದೀವಿ. ಅದು ಮಾನವೀಯತೆ ದೃಷ್ಟಿಯಿಂದ ಅನ್ನುವ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ಕೇರಳ ಸರ್ಕಾರ ಆದಷ್ಟು ಬೇಗ ಆರ್ಮಿ ಪಡೆಯನ್ನ ಕರೆದುಕೊಂಡು ಬಂದು ಆರ್ಮಿಯವರ ಮೂಲಕ ಅವರು ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡಬೇಕಾಗಿತ್ತು. ಆದ್ರೆ ಮಾಡಿಲ್ಲ ಅಂತೇಳಿ ಒಂದಷ್ಟು ಚೀಮಾರಿ ಹಾಕುವಂತ ಕೆಲಸವನ್ನ ಮಾಡಿತ್ತು ಕೇರಳ ಸರ್ಕಾರ. ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು. ಅದರಲ್ಲೂ ಪ್ರಮುಖವಾಗಿ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ನೋಡಿ, ಇಲ್ಲಿ ಪ್ರಮುಖವಾಗಿ ನಾವು ಎಲ್ಲರ ಸೇಫ್ಟಿನ ತಗೊಂಡು ನಾವು ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದೀವಿ. ನಮಗೂ ಕೂಡ ಗೊತ್ತಿದೆ ಪ್ರತಿಯೊಬ್ಬರ ಜೀವ ಕೂಡ ಇಂಪಾರ್ಟೆಂಟ್. ಆ ಒಂದು ಹುಡುಕಾಡಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಪಕ್ಕದ ರಾಜ್ಯದವರು ಆಗಿದ್ದುಕೊಂಡು ಇಂತಹ ವಿಚಾರದಲ್ಲಿ ಅವರು ಈ ರೀತಿಯಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಸರಿಯಲ್ಲ ಅನ್ನುವ ಮಾತುಗಳನ್ನ ಹೇಳಿದಲ್ಲದೆ ಒಂದಷ್ಟು ಉದಾಹರಣೆಗಳನ್ನ ಕೂಡ ಕೊಟ್ರು. ನಾವು ಬೇರೆ ರಾಜ್ಯಕ್ಕೆ ಉತ್ತರಾಖಂಡ್, ಜಮ್ಮು ಕಾಶ್ಮೀರ ಅಲ್ಲಿ ನಮ್ಮ ಕನ್ನಡಿಗರು ಹೋಗಿ ತಿಳ್ಕೊಂಡಾಗ ನಾವು ಖುದ್ದು ಅಲ್ಲಿ ಹೋಗ್ತೀವಿ, ಅಲ್ಲಿನ ಸ್ಥಳೀಯ ಸರ್ಕಾರ ಜೊತೆ ಕೈ ಜೋಡಿಸಿ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಆದ್ರೆ ಕೇರಳ ಸರ್ಕಾರ ಆ ಒಂದು ಕೆಲಸಕ್ಕೆ ಮುಂದಾಗ್ತಿಲ್ಲ ಅನ್ನುವ ಮಾತನ್ನ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ರು. ಹಾಗಾಗಿ ಆರ್ಮಿ ಪಡೆಯನ್ನ ಕರ್ಕೊಂಡ್ ಬಂದಾರೆ. ನೋಡಿ, ಈಗ ಆ ಒಂದು ಭಾಗದಲ್ಲಿ ನೋಡಿ, ನಾನು ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ಅದನ್ನ ತೋರ್ಸೋದಕ್ಕೆ. ಅಲ್ಲಿ ಎಲ್ಲೋ ಜಾಕೆಟ್ ಗಳನ್ನ ಹಾಕೊಂಡು ನೋಡಿ, ಒಂದ್ ಕಡೆ SDRF ಟೀಮ್ ನಡ್ಕೊಂಡ್ ಬರ್ತಾರೆ. ಅವರ ಪಕ್ಕದಲ್ಲೇ ಎಲ್ಲೋ ಜಾಕೆಟ್ ಗಳನ್ನ ಹಾಕೊಂಡಿರುವಂತವ್ರು ಆರ್ಮಿ ಪಡೆ. ಅವರು ರಿವರ್ ರಾಫ್ಟಿಂಗ್ ಎಕ್ಸ್ಪರ್ಟ್ ಗಳು. ಒಂದು ತಂಡ ನದಿಯಲ್ಲಿ ಹುಡುಕಾಟವನ್ನು ನಡೆಸಿದ್ರೆ ಮತ್ತೊಂದು ತಂಡ ಈ ಗುಡ್ಡಗಳ ಮಧ್ಯಭಾಗಕ್ಕೆ ತೆರಳಿ ಅಲ್ಲಿ ಅವರು ಹುಡುಕಾಡುವಂತ ಕೆಲಸ ಕೂಡ ಅಂದ್ರೆ ಅಧಿಕಾರಿಗಳ ಆದೇಶಕ್ಕೋಸ್ಕರ ಅವರು ಕಾದು ನಿಂತಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗೇಂದ್ರ ಬಾಬು. ಕುಸಿದ ಜಾಗದಲ್ಲಿ ರೆಸ್ಕ್ಯೂ ಆಪರೇಷನ್ ಮುಂದುವರೆದಿದೆ. ಶಿರೂರಿನಲ್ಲಿ ಗುಡ್ಡ ಕುಸಿದ ಸ್ಥಳವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪರಿಶೀಲನೆ ಮಾಡಿದ್ದಾರೆ. ಯಾರ್ಯಾರು ಮೃತಪಟ್ಟಿದ್ದಾರೆ,
ಗುಡ್ಡ ಕುಸಿದು ಮೃತಪಟ್ಟವರ ಕುಟುಂಬಗಳೇನಿದ್ದಾವೆ ಆ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. 7 ಮೃತದೇಹಗಳ ಪೈಕಿ ಈಗ 3 ಮೃತದೇಹಗಳು ಇನ್ನೂ ಕೂಡ ದೊರಕಬೇಕಿದೆ. SDRF 44, NDRF 24, ಆರ್ಮಿಯ 44 ಸಿಬ್ಬಂದಿ ಅಲ್ಲಿದ್ದಾರೆ. ನದಿಯ ಬದಿಯಲ್ಲೂ ಕೂಡ ಸ್ಕ್ಯಾನ್ ಮಾಡಲು ತಿಳಿಸಿದ್ದೇನೆ. ರೆಸ್ಕ್ಯೂ ನಡೆದ ಬಳಿಕ ತಪ್ಪು ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾದರೆ CM ಏನು ಹೇಳಿದ್ದಾರೆ ವಿಸಿಟ್ ಮಾಡಿ ಆಪರೇಷನ್ಗೆ SDRFನಿಂದ 44 ಜನ ಮತ್ತು NDRFನಿಂದ 24 ಜನ ಮತ್ತು ಇವತ್ತು ಮಿಲಿಟ್ರಿಯಿಂದಲೂ ಕೂಡ ಬಂದಿದ್ದಾರೆ. 44 ಜನ ಮಿಲಿಟ್ರಿಯವರು ಕೂಡ ಬಂದಿದ್ದಾರೆ. ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರ್ಮೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಸೊ 7 ಡೆಡ್ ಬಾಡೀಸು ಈಗಾಗಲೇ ರಿಕವರ್ ಆಗಿದ್ದಾವೆ. ಸಾವನ್ನಪ್ಪಿದ್ದಾರೆ ಇದರಿಂದ, ಲ್ಯಾಂಡ್ ಸ್ಲೈಡಿಂದ. ಅವರಿಗೆ 5,000 ರೂಪಾಯಿ, 5 ಲಕ್ಷ ಪರಿಹಾರ, 5 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅಂತ ಅವತ್ತು ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದರು ಅವರಿಗೆ. ಸೊ ಹಾಗಾಗಿ 5 ಲಕ್ಷ ರೂಪಾಯಿ ಈಗಾಗಲೇ ಘೋಷಣೆ ಮಾಡಾಗಿದೆ. ಕೊಟ್ಟಾಗಿದೆ. ಇನ್ನು ಡೆಡ್ ಬಾಡಿ ರಿಕವರ್ ಹೋದ್ರೆ, ಒಂದು ವೇಳೆ ಆದರೆ ಮಿಸ್ಸಿಂಗ್ ಆಗಿರೋತಕ್ಕಂಥದ್ದು, ಒಂದು ವೇಳೆ ಸತ್ತೋಗಿದ್ರೆ, ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಪರಿಹಾರ. ಶಿರೂರಿನಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ವತಿಯಿಂದ SDRF, NDRF ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ನಮ್ಮ ಅಗ್ನಿಶಾಮಕ ಇಲಾಖೆ, ಪೊಲೀಸ್, ಕಂದಾಯ ಇಲಾಖೆ ಎಲ್ಲರೂ ಸಹ ಸೇರಿ ಸತತವಾಗಿ ಘಟನೆ ನಡೆದ ದಿನದಿಂದ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದೇವೆ. ಗುಡ್ಡ ಕುಸಿತ ಆಗಿರುವಂಥದ್ದು ಮುಕ್ಕಾಲು ಪಾಲು ನದಿಗೆ ಬಿದ್ದಿದೆ. ಸ್ವಲ್ಪ ಭಾಗ ಏನು ರಸ್ತೆಯ ಮೇಲೆ ನಿಂತಿತ್ತು, ಅದನ್ನು ಕಳೆದ 4-5 ದಿನಗಳ ಕಾರ್ಯಾಚರಣೆಯಿಂದ ರಸ್ತೆಯ ಮೇಲೆ ಬಿದ್ದಿದ್ದಂಥ ಕುಸಿದ ಮಣ್ಣನ್ನು ಬಹುತೇಕವಾಗಿ 98% ಅಷ್ಟು ತೆಗೆದಿದ್ದೇವೆ. ನದಿಗೆ ಬಿದ್ದಿರುವಂಥ ಪೋರ್ಷನ್ನಲ್ಲಿ ಸಾಕಷ್ಟು ಮಣ್ಣು ನದಿಗೆ ಸೇರಿದೆ. ನದಿಯ ಕೆಳಗಡೆನೂ ಕೂಡ ಒಂದು ಪರ್ವತದ ರೀತಿಯಲ್ಲಿ ಕುಸಿತ ಆದಂಥ ಮಣ್ಣು ನದಿಯಲ್ಲಿ ಇದೆ. ಸೊ ಈಗ ಅದರಲ್ಲಿ ಕೂಡ ನಾವು ನೇವಿವರೆಗೆ ಮತ್ತು NDRF, SDRF, ಆರ್ಮಿಯವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಅಲ್ಲಿ ಏನಾದರೂ